ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚಾಂದಿನಿ ಗೌಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಅಷ್ಟು ಚೆನ್ನಾಗಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಆ್ಯಂಡ್ ವ್ಲಾಗ್ ನೋಡೋಕ್ಕಿಂತ ಮುಂಚೆ ಗೊತ್ತಲ್ಲ, ಇನ್ನೂ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಯಾರದು ಯಾರದು ಹೈಡ್ ಆಗ್ತಿರೋದು? ಯಾರು ಯಾರು? ಸೊ ಕಂದ ರೆಡಿ, ಅವ್ರ ಪಪ್ಪ ರೆಡಿ, ಅಮ್ಮ ಒಂದು ಪೆಂಡಿಂಗು. ಇವ್ರನ್ನ ರೆಡಿ ಮಾಡಿಸೋಷ್ಟ್ರಲ್ಲಿ ನಾವಿನ್ನೂ ರೆಡಿ ಆಗಿಲ್ಲ. ಸೊ ಈಗ ರೆಡಿ ಆಗಬೇಕು. ಎಲ್ಲಿಗೆ ಹೋಗ್ತಿದ್ದೀವಿ ಶಮ ನಾವಿವತ್ತ? ಸೊ 7 ಗಂಟೆಗೆ ಹೊರಡೋಣ ಅಂತ ಅಂದ್ಕೊಂಡಿದ್ದು, ಆಗಲಿಲ್ಲ ಹೊರಡೋಕ್ಕೆ. ಇನ್ನು ಇವಾಗ ಹೋಗೋಷ್ಟ್ರಲ್ಲಿ 8 ಗಂಟೆ ಆಗುತ್ತೆ. ಇನ್ನೇನಿಲ್ಲ, ಲಗೇಜೆಲ್ಲ ಕಾರಿಗೆ ಇಡಬೇಕು, ನಾನು ಸ್ವಲ್ಪ ರೆಡಿ ಆಗಬೇಕು ಅಷ್ಟೆ. ಸೊ ನಾವು ರೆಡಿ ಆಗಾಯಿತು. ಮಗ ನೋಡ್ರಿ ಮಿರರಲ್ಲಿ ನೋಡ್ರಿ, ನೀವೇ ತಿಂಡಿ ತಿಂತಾ ಇದ್ದಾನೆ, ಬಿಡ್ತಾನೆ ಇಲ್ಲ. ನೀನು ತಿಂದು ದಬ್ಬಾಕ್ಬಿಡ್ತೀಯ ಶ್ಯಾಮ? ಬಾಯ್ ಮಾಡಿ ಶ್ಯಾಮ. ಅಕ್ಕ ಟಾಟಾ ಮಾಡು, ಟಾಟಾ ಮಾಡು ಅಕ್ಕಂಗೆ. ನೋ ಶ್ಯಾಮ, ಬೇಡ ಬೇಡ ಬೇಡ, ಮುರಿದೋಗುತ್ತೆ. ಇಲ್ಲಿ ನೋಡು, ಹಾಯ್ ಮಾಡು. ಹಾಯ್ ಫ್ರೆಂಡ್ಸ್ ಅಂತ. ಹಾಯ್ ಫ್ರೆಂಡ್. ನಾವೆಲ್ಲಿಗೆ ಹೋಗ್ತಿದ್ದೀವಿ? ಮಾಮಿಗೆ ಹೋಗ್ತಿದ್ದೀವಲ್ಲ ಶ್ರಮ. ಮಾಮಿಗೆ ಹೆಂಗೆ ತೋರಿಸು, ಕೈ ಮುಗಿ ಮಾಮಿಗೆ. ಸೊ ಫ್ರೆಂಡ್ಸ್, ನಾವೆಲ್ಲಿಗೆ ಹೋಗ್ತಿದ್ದೀವಿ ಅಂತ ನಿಮಗೆ ಟೈಟಲಲ್ಲೇ ಗೊತ್ತಾಗಿದೆ. ಸೊ ಆಫ್ಟರ್ ಲಾಂಗ್ ಟೈಮ್ ಅಂದರೆ ಒಂದು 2 ಇಯರ್ಸೇ ಆಯಿತು ಅನಿಸುತ್ತೆ ಹಿಂಗೆ ಟ್ರಿಪ್ ಹೋಗ್ದಲೇ. ಯಾವಾಗ ನಾನು ಪ್ರೆಗ್ನೆಂಟ್ ಆದೆ ಆವಾಗಲೇ ಸ್ಟಾಪ್ ಟ್ರಿಪ್ ಹೋಗಿದ್ದು. ಸೊ ಒಂದು ಬ್ರೇಕ್ ಬೇಕಿತ್ತು ಅಂತ ಅನ್ನಿಸ್ತಿತ್ತು. ನೀವೇ ತುಂಬ ಸರಿ ಕರಿತಾ ಇದ್ದೆ, ಪಾಪು ಹಿಡ್ಕೊಂಡು ಆಗಲ್ಲ ಅಂದ್ಕೊಂಡು ನಾನೇ ಬೇಡ ಅಂತ ಪೋಸ್ಟ್ಪೋನ್ ಮಾಡ್ತಾ ಇದ್ದೆ. ಆಮೇಲೆ ಬೆಂಗಳೂರಿಗೆ ಬಂದಮೇಲೆ ಹೋಗೋಣ ಫಸ್ಟ್ ವೀಕಲ್ಲೇ ಅಂತ ಇದ್ವಿ. ಬಟ್ ನನಗೆ ಮಂತ್ಲಿ ಪ್ರಾಬ್ಲಮ್ ಆಗಲಿಲ್ಲ. ಅದ್ರ ನೆಕ್ಸ್ಟ್ ಹೋಗೋಣ ಅಂದರೆ ಅಮ್ಮ ಅಪ್ಪ ಹೋಗಿದ್ದಿದ್ದಕ್ಕೆ ಇವನಿಗೆ ಜ್ವರ ಬಂದು ಆ ವೀಕ್ ಆಗಲಿಲ್ಲ. ಸೊ ಹೀಗೆ ಏನಾದರೂ ಒಂದು ಆಗ್ತಿತ್ತು, ಪೋಸ್ಟ್ಪೋನ್ ಆಗ್ತಾನೆ ಇತ್ತು. ಹೀಗೆ ನನ್ನ ಕಝಿನ್ ಅನು ಹತ್ರ ಮಾತಾಡುವಾಗ, ಅನು ಜಾವಳಿ, ಮೂಡಿಗೆರೆ ಜಾವಳಿ ಅನು ಮತ್ತು ಸುದಿ ಅಣ್ಣ ನಮ್ಮ ಕಝಿನ್ ಗೊತ್ತಲ್ಲ, ಸ್ವಲ್ಪ ಅವ್ರ ಹತ್ರ ನಾವಿವಾಗ ಕ್ಲೋಸ್ ಇರೋದು. ಸೊ ನಾವು ಹಾಗೆ ಮಾತಾಡುವಾಗ ಹಿಂಗೆ ಹೋಗ್ಬೇಕು ಅಂದ್ಕೊಂಡು ಪೋಸ್ಟ್ಪೋನ್ ಆಗ್ತಾಯಿದೆ ಅಂತ ನಾನು ಹೇಳ್ತಿದ್ದೆ. ಆವಾಗ ಅನು ನಾವು ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ಅಂತ ಅವಳು ಅಂದಾಗ, ಸೊ ಇವಂಗಾರೆ ಒಟ್ಟಿಗೆ ಹೋಗಿ ಬರೋಣ ಅಂತ ಮಾತಾಡ್ಕೊಂಡ್ವಿ. ಅದೇನೋ ಅಂತಾರಲ್ಲ, ಪ್ರೀ ಪ್ಲ್ಯಾನ್ಗಿಂತ ಈ ಥರ ದಿಢೀರ್ ಪ್ಲ್ಯಾನ್ ಆಗೋದೇ ಸಕ್ಸಸ್ ಆಗೋದು. ನಮ್ಮದು ಹಾಗೆ ಆಗಿದ್ದು. ಏನು ಅಂದರೆ ಸ್ಯಾಟರ್ಡೇ ನಾವು ಹೊರಡೋದಂದರೆ ಫ್ರೈಡೇ ಕನ್ಫರ್ಮ್ ಆಗಿದ್ದು ಟ್ರಿಪ್ ಹೋಗೋದು ಅಂತ ಅಂದ್ಬಿಟ್ಟು. ಪಟ ಅಂತ ಎಲ್ಲ ಬೇಗ 12 ಗಂಟೆ ತನಕನೂ ಎಲ್ಲ ಪ್ಯಾಕಿಂಗ್ ಮಾಡಿ ಮುಗಿಸಿ ಮಲಗಿ ಮಾರ್ನಿಂಗ್ ಹೊರಟ್ವಿ. ಹಂಗೆ ಕೆಳಗಡೆ ಹೋಗಿ ನಿಂತ್ಕೊಳ್ಳೋದು ನೈಟ್ ಶಿಫ್ಟ್ ಯಾರು ವಾಚ್ಮನ್ ಇದ್ರು ಎರಡು ದಿನ ಇವಳು ಹೋಗತ್ತಿ ಹೊರಗಡೆ ಬಿಟ್ಟಿದೆ ಸಿಕ್ತಾ ಅದೊಂದು ಬಾಲ್ಕನಿ ತರ ಇದೆಯಲ್ಲ ಚಿಕ್ಕದಲ್ಲಿ, ಇಲ್ಲ ಅಂದ್ರೆ ಸೀದಾ ಅಂಗಡಿ ಮೇಲೆ ಸುಮ್ ನೋಡ್ತಾ ಈಗಷ್ಟೇ ಕಕ್ಕಂಬಂದಿದ್ದೀನಿ, ಒಂದು ಸ್ವಲ್ಪ ತಡಿಯತ್ತೆ. ಅವನು ಇದು ಮಾಡೋದು, ಎಳಿಯೋದು ಹೊಡಿಯೋದು ಅವೆಲ್ಲ ಇಲ್ಲ ಅವನು. ಎತ್ಕೊಳ್ಳೋದ ಬೇಡ. ಸೊ ನಾವು ಚಾಮುಂಡಿ ಬೆಟ್ಟಕ್ಕೆ ಎಂಟರ್ ಆಗಿದ ತಕ್ಷಣ ಅನು ಮತ್ತು ಸುದಿ ಅಣ್ಣನೂ ಆಲ್ರೆಡಿ ಬಂದಿದ್ದರು, ವೆಯ್ಟ್ ಮಾಡ್ತಾಯಿದ್ರು ನಮಗೋಸ್ಕರ. ಸೊ ಹೋಗಿ ಆಮೇಲೆ ಮಕ್ಕಳಿಗೆಲ್ಲ ಬಟ್ಟೆಗಳನ್ನ ಚೇಂಜ್ ಮಾಡಿಸಿ, ಅಂದರೆ ಟ್ರಾವೆಲ್ ಅಂದರೆ ಗೊತ್ತಲ್ಲ, ಅವರು ಅರ್ಲಿ ಮಾರ್ನಿಂಗ್ 6 o'clock ಹೊರಟಿದ್ರು. ಸೊ ಮಗು ಹೆಂಗಿದೆ ಹಂಗೆ ಎತ್ಕೊಬಂದಿದ್ರು. ಹಾಗಾಗಿ ಅನು ಇಲ್ಲಿ ಸ್ವಲ್ಪ ಎಲ್ಲ ಡ್ರೆಸ್ ಎಲ್ಲ ಚೇಂಜ್ ಮಾಡಿದ್ಲು. ಆ್ಯಂಡ್ ಅಲ್ಲಿಂದ ಡೈರೆಕ್ಟ್ ನಾವು ದೇವಸ್ಥಾನಕ್ಕೆ ಹೊರಟ್ವಿ.
ಆ್ಯಕ್ಚುಲಿ ಆನ್ ದಿ ವೇ ಹೋಗುವಾಗ ಅಷ್ಟೊಂದು ವೆಹಿಕಲ್ಸ್ಗಳಿರಲಿಲ್ಲ. ಹಾಗಾಗಿ ಸ್ಯಾಟರ್ಡೆ ಬೇರೆ ಅಲ್ವಾ, ಫ್ರೈಡೇ ಅಂದರೆ ತುಂಬ ಅನ್ಬೋದು, ಸಂಡೇ ಅಂದ್ರೂ ಇನ್ನೇನು ಹಾಲಿಡೇ ತುಂಬ ಕ್ರೌಡ್ ಇರುತ್ತೆ ಅನ್ಬೋದು. ಬಟ್ ಈ ಸ್ಯಾಟರ್ಡೆ ಆಲ್ಮೋಸ್ಟ್ ಸ್ವಲ್ಪ ಕಮ್ಮಿ ಇರ್ತಾರೆ ಅಂತ ಅಂದ್ಕೊಂಡು ಹೊರಟ್ವಿ. ಬಟ್ ಅಲ್ಲಿಗೆ ಹೋದ್ಮೇಲೆ ನಮಗೆ ಬಿಗ್ ಶಾಕ್ ಆಗಿದ್ದು ರಿಯಲಿ. ಇವಾಗಲೇ ಅಂದರೆ ಇನ್ನೂ ಆಷಾಢ ಸ್ಟಾರ್ಟ್ ಆಗಿಲ್ಲ, ಆಷಾಢದಲ್ಲಿನೇ ತುಂಬ ಜನ ಬರೋದು, ಎಲ್ಲ ದೇವರು ದರ್ಶನ ಮಾಡೋದು, ತುಂಬ ಟೆಂಪಲ್ಸ್ಗಳು ಆವಾಗಲೇ ಕ್ರೌಡ್ ಇರೋದು. ನಾವು ಇನ್ನೂ ಆಷಾಢನೂ ಸ್ಟಾರ್ಟ್ ಆಗಿಲ್ಲ. ಸೊ ಇವಾಗಲೇ ಈಗಿದೆ ಅಂದರೆ ನಿಜವಾಗ್ಲೂ ಆಷಾಢದಲ್ಲಂತೂ ಕಾಲಿಡೋಕ್ಕಾಗಲ್ಲ ಅನಿಸುತ್ತೆ. ಆ್ಯಂಡ್ ಇನ್ನೂ ಏನೇನೋ ರೂಲ್ಸ್ ಮಾಡ್ತಾ ಇದ್ದಾರೆ, ನಾನು ಟಿ ವಿಯಲ್ಲಿ ನೋಡಿದೆ. ಜಸ್ಟ್ ಕಾರ್ ಎಂಟ್ರಿನೇ ಇರಲ್ಲ ಪಾರ್ಕಿಂಗ್ ಹತ್ರ. ಆಮೇಲೆ ಸ್ಟಾರ್ಟಿಂಗಲ್ಲೇ 2000 ಕಾರ್ ಎಂಟ್ರಿಗೆ ಅಂತ ಅಂದ್ಬಿಟ್ಟು. ಆಮೇಲೆ ಟಿಕೆಟ್ಗಳು ಅಷ್ಟೇ ತುಂಬ ಚೇಂಜಸ್ ಮಾಡ್ತಾರೆ ಆಷಾಢದಲ್ಲಿ ಅಂತ ಅಂದ್ಬಿಟ್ಟು ನಾನು ನ್ಯೂಸಲ್ಲಿ ನೋಡ್ತಿದ್ದೆ. ಬಟ್ ಇರಲಿ, ಯಾವಾಗ ಹೋದ್ರೂ ದೇವ್ರ ದರ್ಶನ ಮಾಡಿದ್ರೆ ಸಾಕಲ್ವ, ಯಾಕೆ ಇದೇ ಟೈಮಿಗೆ ಹೋಗಬೇಕು ಅಂತ ಕೆಲವರು ಹಠ ಮಾಡ್ತಾರೆ, ಹೋಗ್ತಾರೆ, ಗೊತ್ತಿಲ್ಲ. ರಿಯಲಿ ತುಂಬ ಕ್ರೌಡ್ ಇದ್ದಾಗ ಆದಷ್ಟು ಅವಾಯ್ಡ್ ಮಾಡಿ. ನಮಗೆ ಅದು ಒಳ್ಳೆಯದಲ್ಲ, ಏನಾದರೂ ಒಂದು ಎಫೆಕ್ಟ್ ಆಗುತ್ತೆ, ಹೆಲ್ತ್ ಇಶ್ಯೂಸ್ಗಳಾಗುತ್ತೆ. ಅವರು ಎಲ್ಲದಕ್ಕೂ ಅಷ್ಟೇ ನಾವು ಸ್ವಲ್ಪ ಕ್ರೌಡ್ ಇಲ್ದಿರೋ ಟೈಮಲ್ಲಿ ಹೋಗೋದೇ ಬೆಟರ್ ಅಂತ ನನ್ನ ಅನಿಸಿಕೆ. ಸೊ ನಾವು ಅದೇ ಕ್ರೌಡ್ ಇರಲ್ಲ ಅಂದ್ಕೊಂಡೆ ಹೋಗಿದ್ದು ಸ್ಯಾಟರ್ಡೆ. ಬಟ್ ನಮ್ಮ ಕತೆ ನೋಡಿ ಇದರಲ್ಲೇ ನಿಮಗೆ ಗೊತ್ತಾಗುತ್ತೆ. ಸೊ ಫಸ್ಟು ಹೋಗಿ ಪಾರ್ಕ್ ಮಾಡಿದ್ವಿ. ಆಮೇಲೆ ಬಬ್ಲುಗೆ ನಾನು ಊಟ ಮಾಡಿಸಿರಲಿಲ್ಲ. ಆನ್ ದಿ ವೇ ಅವನಿಗೆ ಏನಾಗ್ಬಿಡ್ತು, ಸ್ವಲ್ಪ ನೀರು ಸೀಬೆಹಣ್ಣು ತಿನ್ನಲ್ಲ, ಹಾಲನ್ನೇ ಸ್ವಲ್ಪ ಕಕ್ಬಿಟ್ಟು, ಅದೊಂದು ಅವನಿಗೆ ಪ್ರಾಬ್ಲಮ್ ಇದೆ. ಸೊ ಹಂಗಾಗಿ ತಿನ್ನಿಸ್ಕೊಂಡು ಆಮೇಲೆ ಹೋಗೋಣ ದೇವ್ರ ದರ್ಶನಕ್ಕೆ. ಅಷ್ಟರಲ್ಲಿ ಇವನಿಗೆಲ್ಲ ಓಡಾಡ್ತಿರ್ತೀವಲ್ಲ, ಮತ್ತೆಲ್ಲ ಸ್ವಲ್ಪ ಅಷ್ಟರಲ್ಲಿ ಸ್ವಲ್ಪ ಡೈಜೆಸ್ಟ್ ಆಗಿರುತ್ತೆ. ಆಮೇಲೆ ಮತ್ತೆ ನಾವು ಕಾರ್ ಹತ್ತಿದಾಗ ಅವನಿಗೆ ಆ ಥರ ವಾಮಿಟ್ ಏನೂ ಬರಲ್ಲ ಅಂತ ಅಂದ್ಕೊಂಡು ತಿನ್ಸೋಣ ಅಂತ ಜರ್ನಿ ಮಾಡಿದ್ದಕ್ಕೇನೋ ಅವನಿಗೆ ಸಡನ್ಲಿ ಅವನಿಗೆ ತಿನ್ನೋಕ್ಕಾಗಲಿಲ್ಲ, ಅದು ಒಂಥರ ಮಾಡ್ತಿದ್ದ. ಅದಕ್ಕೇ ಸ್ಟಾಪ್ ಮಾಡಿಬಿಟ್ಟು ದೇವ್ರ ದರ್ಶನ ಆದಮೇಲೆ ಬಂದು ತಿನ್ಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಅವನಿಗೆ ಬರೀ ಫೀಡ್ ಮಾಡ್ಕೊಂಡು ಕರ್ಕೊಂಡು ಹೋದೆ. ಕೆ ಅಂತ ಬರುವಾಗಲೇ ವ್ಯಾಲಿ ಗೊತ್ತಾಗೋದು. ಸೊ ನೋಡಿದ್ರಲ್ಲ ನಾನು ಯಾಕೆ ಆವಾಗಲೇ ಹಾಗೆ ಹೇಳಿದೆ ಅಂತ ಅಂದ್ಬಿಟ್ಟು. ಮೇಲ್ಗಡೆ ಬಂದು ನೋಡಿದ್ರೆ ಹೆವಿ ಜನಗಳು. ಸೊ ನಮಗೆ ಅಲ್ಲಿ ಕೌಂಟರಲ್ಲಿ 50 ರೂಪೀಸು 200 ರೂಪೀಸ್ ಹಿಂಗೆಲ್ಲ ಇತ್ತಲ್ಲ. ಸೊ ಅದು ನೋಡಿದ್ವಿ ಕ್ಯೂ ಎಷ್ಟಿದೆ ಅಂತ ಅಂದ್ಬಿಟ್ಟು. ಸಿಕ್ಕಾಪಟ್ಟೆ ರಶ್ ಇತ್ತು, ಜನ ಇತ್ತು. ಬಬ್ಲುನ ನನಗೆ ಧರ್ಮಸ್ಥಳದಲ್ಲಿ ಒಂದು ಸರಿ ಎಕ್ಸ್ಪೀರಿಯೆನ್ಸ್ ಆಗಿತ್ತು. ಅಲ್ಲಿ ಸ್ಪೆಷಲ್ ಎಂಟ್ರಿ ಥರ ಹೋಗಿದ್ರು ಮುಡಿ ಕೊಡೋಕ್ಕೆ ಯಾವುದೇ ಸ್ಪೆಷಲ್ಸ್ ಇರಲಿಲ್ಲ. ಸೊ ಅವಾಗ ಕ್ಯೂ ಅಲ್ಲಿದ್ದಾಗ ಅವನು ಎಷ್ಟು ರಗಳೆ ಮಾಡ್ತಿದ್ದ, ಅವನಿಗೆ ಎಷ್ಟು ಹಿಂಸೆ ಆಗ್ತಿತ್ತು ಅಂತೆಲ್ಲ ನೋಡಿದ್ವಿ. ಹಾಗಾಗಿ ಬೇಡ ಅಂತ ಅಂದ್ಬಿಟ್ಟು ನಾವು 1000 ರೂಪೀಸು ಟಿಕೆಟ್ನ ತಗೊಂಡ್ವಿ. ಸೊ ಅದು ಯಾವುದೇ ಥರದ್ದು ಕ್ಯೂ ಎಲ್ಲ ಡೈರೆಕ್ಟ್ ಬಿಡ್ತಾರೆ. ಬಟ್ ಎಷ್ಟು ಇದ್ರದ್ದು ಟಿಕೆಟ್ ತಗೊಂಡ್ರು ನಾವು ಲಾಸ್ಟಿಗೆ ಅಲ್ಲಿ ಗರ್ಭಗುಡಿ ಹತ್ರ ಹಿಂಗೆ ಎಂಟ್ರೆನ್ಸ್ ಬಾಗಿಲು ಇರುತ್ತಲ್ಲ, ಸೊ ಅಲ್ಲಿ ಹೋಗುವಾಗ ಎಲ್ಲ ಕ್ಯೂ ಇರೋದ್ರು ಜಾಯ್ನ್ ಆಗ್ತಾರೆ ಅಲ್ಲಿ. ಸೊ ಅಲ್ಲಿ ನಾವು ಸ್ಟಕ್ ಆದ್ವಿ. ಅದಕ್ಕೇ ಬಬ್ಲು ಕೊಯ್ಯೋ ಮಾಮಿ. ಸರ್ ನಾವು ತಿನ್ನಕ್ಸಿಂದ ಮಾತಾಡ್ತಾರೆ. ನನ್ನ ನಂಬರ್ ಯಾರು ಇಲ್ಲ ನಿಮ್ಮ ಟಿ ಎಸ್ ಫೋನ್. ಸೊ ಹಂಗೆ ಗರ್ಭಗುಡಿಗೆ ಎಂಟ್ರಿ ಆದಮೇಲೆ ಸಪ್ರೇಟಾಗಿ ಒಂದು ಗೇಟ್ ಇರುತ್ತೆ ಈ ಕಡೆಯಿಂದ, ಅದು ಡೈರೆಕ್ಟ್ ಡೋರ್ ತನಕನೇ ಬಿಡ್ತಾರೆ. ಅಲ್ಲೋದ್ಮೇಲೆ ಅವರು ಕುಂಕುಮಾರ್ಚನೆ ಮಾಡಿರೋದು ಕುಂಕುಮ, ಮತ್ತು ಸ್ವಲ್ಪ ಹೊತ್ತು ಆರಾಮಾಗಿ ದೇವ್ರನ್ನ ನಾವು ಕಣ್ ತುಂಬ್ಕೊಬೋದು. ಅದೊಂದೇ ನಮಗೆ ಅಡ್ವಾಂಟೇಜು ಈ ಟಿಕೆಟ್ಗಳಿಂದ. ಅಮ್ಮನವ್ರನ್ನ ಸ್ವಲ್ಪ ಜಾಸ್ತಿ ಹೊತ್ತು ನೋಡಿದ್ವಿ, ಮತ್ತು ಸ್ವಲ್ಪ ಪ್ರಸಾದ ಅವೆಲ್ಲ ಚೆನ್ನಾಗಿ ಸಿಕ್ತು. ಲಾಸ್ಟ್ ಟೈಮ್ ಬಂದಾಗ ನಾನು 200 ರೂಪೀಸ್ ಟಿಕೆಟ್ ತೊಗೊಂಡೋಗಿದ್ದೆ. ಆವಾಗ ಇಷ್ಟೊಂದು ಕ್ರೌಡ್ ಇರಲಿಲ್ಲ, ಬೇಗನೆ ಹೋಗಿ ಬಂದ್ವಿ. ಬಟ್ ಈ ಸರಿ ಈ ಥರ ಆಯಿತು.
ಅಲ್ಲೋದ್ರೆ ಸ್ವಲ್ಪ ಸುತ್ಕೋಬೇಕು. ಬಾ, ಹಿಂಗೆ ಒಳಗೆ ಬನ್ನಿ. ಹಿಂಗೆ ಇರ್ತೀಯಾ ಬಬ್ಲು ನಗಾಡ್ತಾನೆ ಅಳ್ಸ್ಬಿಡು. ಅಂತ ಐತೆ ಅಂಬಾ. ಓಕೆ ಅಲ್ಲ ಬಾ, ಹಿಂಗ್ ಚೆನ್ನಾಗಿದೆ. ಈ ಕಡೆ ಬಾ ಅವ್ರು. ಈ ಕಡೆ ಬಾ ಅವರು ಇದು ಮಾಡ್ಕೊತಾರೆ. ಆದರೂ ಫ್ರೆಂಡ್ಸ್ ನನ್ನ ಅನಿಸಿಕೆ ಒಂದೊಂದು ಸರಿ ಅನಿಸ್ಬಿಡುತ್ತೆ ದುಡ್ಡಿದ್ರೇ ಎಲ್ಲನಾ ಅಂತ ಅಂದ್ಬಿಟ್ಟು. ಇವಾಗ 50-200 ತೊಗೊಂಡವ್ರು ಎಷ್ಟು ಅವರ್ ವೆಯ್ಟ್ ಮಾಡಬೇಕು, 1000 ರೂಪೀಸ್ ಕೊಟ್ಟವ್ರು ಎಷ್ಟು ಬೇಗ ಹೋಗಿ ಬಂದರು. ಹಾಗೆ ಅಲ್ವಾ, ಒಂದೊಂದು ಸರಿ ಎಲ್ಲ ಕಡೆನೂ ದುಡ್ಡು ಮ್ಯಾಟರ್ ಆಗುತ್ತೆ. ಅದು ಈ ದೇವಸ್ಥಾನದಲ್ಲಿ ದೇವ್ರು ನೋಡೋಕ್ಕೂ ಒಂದೊಂದು ಸರಿ ದುಡ್ಡು ಬೇಕಾಗುತ್ತಲ್ಲ ಅಂತ ಒಂದ್ಸರಿ ಬೇಜಾರು ಅನಿಸುತ್ತೆ ನನಗೆ. ಏನು ಮಾಡೋಕ್ಕಾಗಲ್ಲ, ದೇವ್ರು ಎಲ್ಲರಿಗೂ ಆ ಥರ ಶಕ್ತಿ ಕೊಡಲಿ, ಇಲ್ಲ ರೂಲ್ಸ್ ಚೇಂಜ್ ಮಾಡಲಿ, ಇಷ್ಟು ನಾನು ಕೇಳ್ಕೊಳ್ಳೋದು. ಇನ್ನೇನು ಹೇಳೋಕ್ಕಾಗುತ್ತೆ ಅಲ್ವಾ. ಸೊ ಹೀಗೆ ಬಂದು ಮುಗಿಸ್ಕೊಂಡು ಆಮೇಲೆ ಬಬ್ಲುಗೆ ಸ್ವಲ್ಪ ತಿನ್ನಿಸ್ಕೊಂಡು ಇಲ್ಲಿ ಸ್ವಲ್ಪ ವೀವ್ ನೋಡೋಣ ಅಂತ ಅಂದ್ಬಿಟ್ಟು ನಿಂತ್ವಿ. ನೀವೇನೇ ಹೇಳಿ ನನಗಂತೂ ಸಖತ್ ಭಯ ಆಗಿತ್ತು ಬಬ್ಲುದೇನೆ. ಯಾಕಂದರೆ ಸ್ಟಾರ್ಟಿಂಗಲ್ಲೇ ಇವನು 2 ಸರಿ ಕಕ್ಬಿಟ್ನ. ಅಯ್ಯೋ ಏನಪ್ಪ ಇನ್ನು 3 ಡೇಸ್ ಹೆಂಗೆ ಇವನು ಇಟ್ಕೊಂಡು ಅಂತ ಭಯ ಆಗಿತ್ತು. ಬಟ್ ನನ್ನ ಮಗ ನನ್ನ ಕಷ್ಟನ ಅರ್ಥ ಮಾಡ್ಕೊಂಡ. ಇದೇ ಇಲ್ಲಿಗೆ ದೇವ್ರ ದರ್ಶನ ಮಾಡ್ಕೊಂಡು ಬಂದಮೇಲೆ ಸ್ಟಾಪ್ ಆಯಿತು. ಆ್ಯಂಡ್ ಇನ್ನೊಂದು ಒಳ್ಳೆಯದು ಬಬ್ಲು ಕಲ್ತಿದ್ದಾನೆ, ಅದು ಅಮ್ಮನವ್ರ ಆಶೀರ್ವಾದದಿಂದಲೇ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ಅದು ಏನು ಅಂತ ನಿಮಗೆ ಹೇಳ್ತೀನಿ. ನನ್ನ ಮಗುನ ಔಟ್ಫಿಟ್ ಇದು 3ನೇದು ಅನ್ಸುತ್ತೆ ಮೇ ಬಿ. ಮನೋಜ್ ಕೇಳಿ ಯಾಕೆ ಅಂತ ನೀವೇ ಗೆಸ್ ಮಾಡಿ. ಬಬ್ಲು ಮಾವಾ ಟಾಟಾ ಟಾಟಾ. ಸೊ ಯಾಕೆ ಗೆಸ್ ಮಾಡಿ ಅನ್ನೆಲ್ಲ ಕಮೆಂಟ್ ಮಾಡಿ ನೋಡೋಣ, ಯಾಕೆ ಒಂದು ಡ್ರೆಸ್ ಚೇಂಜ್ ಆಯಿತು ಅಂತ ಅಂದ್ಬಿಟ್ಟು ನೋಡೋಣ ಯಾರ್ಯಾರು ಕರೆಕ್ಟಾಗಿ ಹೇಳ್ತೀರಾ ಅಂದ್ಬಿಟ್ಟು. ಸೊ ಅಲ್ಲಿಂದ ನಾವು ಮಧ್ಯಾಹ್ನ ಹನುಮಂತು ಬಿರಿಯಾನಿ ಪಾರ್ಸಲ್ ತಗೊಂಡು ದಿ ಕಾಂಟಿನೆಂಟಲ್ ಅಂತ ಹೋಟೆಲಲ್ಲಿ ನಾವು ಮೊದಲೇ ರೂಮ್ಸ್ ಬುಕ್ ಮಾಡಿದ್ವಿ, ಅಂದರೆ ಫ್ರೈಡೇ ಬುಕ್ ಮಾಡಿದ್ದು. ಸೊ ಹೋಗಿ ಚೆಕ್ ಇನ್. ಮಾರ್ನಿಂಗು ಬ್ರೇಕ್ಫಾಸ್ಟ್ ಏನು ನಾನು ಮಾಡಿರಲಿಲ್ಲ, ನೀವೇ ಸ್ವಲ್ಪ ಮಾಡಿದ್ದು. ಆಮೇಲೆ ನಾನೊಂದು 2 ಸ್ಪೂನ್ ಪಲಾವ್ ತಿಂದಿದ್ದೆ ಅಷ್ಟೇ. ಸೊ ಹೊಟ್ಟೆ ಸಖತ್ತು ಹಸಿತಾ ಇತ್ತು. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ರೂಮಿಗೆ ಹೋದ್ಮೇಲೆ ತಿನ್ನೋಣ ಅಂತ ಫಸ್ಟೇ ಡಿಸೈಡ್ ಆಗಿದ್ವಿ. ಹಾಗಾಗಿ ರೂಮಿಗೆ ಬಂದಿದ್ದ ತಕ್ಷಣ ಯಾವಾಗ ಊಟ ಮಾಡ್ತೀನೋ ಅನಿಸ್ಬಿಟ್ಟಿತ್ತು. ಆ್ಯಂಡ್ ರೂಮು ಅಷ್ಟು ತುಂಬ ಚೆನ್ನಾಗಿತ್ತು, ಒಳ್ಳೆ ಲೊಕೇಶನ್ನಲ್ಲಿ ರೂಮ್ ಮಾಡಿದ್ವಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ಸ್ವಲ್ಪ ಇನ್ಸ್ಟಾಗ್ರಾಮಲ್ಲೆಲ್ಲ ಸ್ವಲ್ಪ ಫೇಮಸ್ ಇದ್ದಾರಲ್ಲ ಯುವರಾಜ್ ಸಿಲ್ಕ್ ಅಂತ ಅಂದ್ಬಿಟ್ಟು, ಇದ್ರ ಪಕ್ಕದ ಬಿಲ್ಡಿಂಗ್ ಅಂದರೆ ಅಟ್ಯಾಚೇ ಇರುತ್ತೆ ಅವ್ರದ್ದು ಕಾಂಪ್ಲೆಕ್ಸು. ಸೊ ಅವ್ರನ್ನೂ ನೋಡಿದೆ ನಾನು, ಬಟ್ ಮಾತಾಡ್ಸೋಕ್ಕೇನು ಹೋಗಲಿಲ್ಲ, ನಮ್ಮದೇ ತುಂಬ ಕೆಲಸ ಇತ್ತು. ನಾನು ನೆಕ್ಸ್ಟ್ ಡೇ ಮಾರ್ನಿಂಗು ಬಬ್ಲನ್ನ ಆಟಾಡ್ಸೋಕ್ಕೆ ಹೋಗಿದ್ವಿ, ಆವಾಗ ನಾನು ನೋಡಿದೆ. ಅಪ್ಕಮಿಂಗ್ ವ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸೊ ಇದು ನಾವು ಸ್ಟೇ ಆಗಿರುವಂತಹ ಒಂದು ರೂಮ್, ದಿ ಕಾಂಟಿನೆಂಟಲ್ ಅಂತ. ಚೆನ್ನಾಗಿದೆ, ಯಾರಾದರೂ ಮೈಸೂರಿಗೆ ಹೋದರೆ ಇಲ್ಲಿ ಸ್ಟೇ ಆಗಿ. ಆ್ಯಂಡ್ ಬ್ರೇಕ್ಫಾಸ್ಟ್ ಎಲ್ಲದು ಇರುತ್ತೆ. ರೂಮಿಗೆ ಬಂದಮೇಲೆ ಸುಬ್ಬ ಸುಬ್ಬಿ ಇಬ್ರಿಗೂ ಕೆಳಗಡೆ ಆಟ ಆಡೋಕೆ ಬಿಟ್ಟು, ನಮಗೆ ಫಸ್ಟು ಹನುಮಂತು ಪಲಾವ್ ತಿನ್ಬೇಕಂತಲೇ ಆಸೆ ಇತ್ತು. ಬಟ್ ಅಲ್ಲಿ ಮಕ್ಕಳು ಇಟ್ಕೊಂಡು ಆಗಲ್ಲ ಅಂತ ಅಂದ್ಕೊಂಡು ಪಾರ್ಸಲ್ ತೊಗೊಬಂದು ರೂಮಲ್ಲಿ ತಿಂದು ಆಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟ್ ನಾವು ಇನ್ನೊಂದು ಕಡೆಗೆ ಹೊರಟ್ವಿ. ಬಂದಿರೋದು ಟ್ರಿಪ್ಪಿಗೆ, ಹಾಗಾಗಿ ನಾವು ಬರೀ ರೆಸ್ಟ್ ಮಾಡ್ಕೊಂಡು ರೂಮಲ್ಲೇ ಇರೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಸ್ವಲ್ಪ ಇಲ್ಲಿಗೆ ಹೋಗೋಣ ಅಂತ ಅಂದ್ಬಿಟ್ಟು ಎಲ್ಲ ಆನ್ ದಿ ವೇ ಬರ್ತಾನೆ ಪ್ಲ್ಯಾನ್ಸ್ ಮಾಡ್ಕೊಂಡಿದ್ವಿ. ಅದ್ರ ಪ್ರಕಾರ ನಾವು ನೆಕ್ಸ್ಟ್ ಹೋಗೋಕ್ಕೆ ರೆಡಿ ಆದ್ವಿ. ಆ್ಯಂಡ್ ಇನ್ನೊಂದು ಬಬ್ಲು ರೂಮಿಗೆ ಬಂದಮೇಲೆ ಫುಲ್ಲು ಆರಾಮಾದ. ಆ್ಯಂಡ್ ಅಲ್ಲೆಲ್ಲ ಸ್ವಲ್ಪ ಹೊಸ ಜಾಗ ಅಲ್ವಾ, ದೊಡ್ಡ ದೊಡ್ಡ ಮಿರರು ಎಲ್ಲ ನೋಡಿ ಅವನ ಆಟಗಳೇ ಚೆನ್ನಾಗಿತ್ತು. ಒಂಥರ ಎಲ್ಲ ಹೊಸ ಹೊಸ ಆಟಗಳು, ನನಗೆ ಖುಷಿ ಆಗ್ತಿತ್ತು ಆ್ಯಕ್ಚುಲಿ ನೋಡೋಕ್ಕೆ. ತುಂಬ ಆ್ಯಕ್ಟಿವ್ ಆಗಿ, ಆಮೇಲೆ ಅವನದು ರಿಫ್ಲೆಕ್ಷನ್ ಅವನೇ ನೋಡಿಕೊಂಡು ಆಟ ಆಡೋದು, ಮುದ್ದು ಮಾಡೋದು, ಈ ಥರ ಎಲ್ಲ ಮಾಡ್ತಾಯಿದ್ದ. ಹಾಗಾಗಿ ಒಂದು ಕ್ಲಿಪ್ಪಿಂಗ್ಸ್ನ ನಾನು ಆ್ಯಡ್ ಮಾಡಿದ್ದೀನಿ. ಆ್ಯಂಡ್ ಅವ್ರ ಅಪ್ಪ ಮಲ್ಕೊಂಡಿರುವಾಗಲೂ ಅಷ್ಟೇ ಹೋಗೋದು, ನೀವು ಎದೆ ಮೇಲೆ ಮಲ್ಕೊಳ್ಳೋದು, ಆಮೇಲೆ ಮುಖ ಎಲ್ಲ ಹಿಂಗೆ
ಹಿಂಗೆ ನೋಡೋದು, ಏನೋ ಒಂಥರ ಕ್ಯೂಟಾಗಿ ಮಾಡ್ತಿದ್ದ. ಅದೆಲ್ಲ ನಾನು ಒಂದ್ಸರಿ ರೀಲ್ಸ್ ಮಾಡಿ ಹಾಕ್ತೀನಿ. ಆ್ಯಂಡ್ ಈ ವ್ಲಾಗಿಂದ ನನ್ನ ಶಾರ್ಟ್ ರೀಲ್ಸು ಬರುತ್ತೆ. ಬಿಕಾಸ್ ತುಂಬ ದಿನದಿಂದ ವೆಯ್ಟ್ ಮಾಡ್ತಾ ಇದ್ದೆ ನಾನು ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಸ್ಟಾರ್ಟ್ ಮಾಡಬೇಕು ಮಿನಿ ವ್ಲಾಗ್ ಅಂತ. ಸೊ ಈ ಒಂದು ಟ್ರಿಪ್ಪಿಂದ ಆ ವ್ಲಾಗ್ಗಳು ಅಂದರೆ ಮಿನಿ ವ್ಲಾಗ್ಗಳು ಸ್ಟಾರ್ಟ್ ಆಗುತ್ತೆ. ನನ್ನ ಇನ್ಸ್ಟಾಗ್ರಾಮ್ ಯಾರಿನ್ನೂ ಫಾಲೋ ಮಾಡ್ತಿಲ್ಲ, ಡಿಸ್ಕ್ರಿಪ್ಷನಲ್ಲಿ ಅದ್ರದ್ದು ಲಿಂಕ್ ಇರುತ್ತೆ, ಫಾಲೋ ಮಾಡಿ. ಇನ್ನು ನಾನು ನೆಕ್ಸ್ಟ್ ಸೂಪರ್ ಡೂಪರ್ ವ್ಲಾಗ್ ಜೊತೆ ಬರ್ತೀನಿ. ಅಲ್ಲಿವರೆಗೂ ಮಿಸ್ ಮಾಡ್ತಾ ಇರಿ ಆ್ಯಂಡ್ ವೆಯ್ಟ್ ಮಾಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪುಟ್ಟ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಆಲ್.